ನಮ್ಮ ಮೋದಿ ಮತ್ತು ಶಾ ಅವರು ಎಲ್ಲ ಕಡೆ ಒನ್ ಮ್ಯಾನ್ ಶೋ ನಾ ಎಲ್ಲ ಉತ್ತರ ಕೊಡಬಲ್ಲೆ. ಮತ್ತು ನೋಡಿದ್ರಿ ನೀವು ಈ ಒಂದು ಪಾರ್ಲಿಮೆಂಟ್ದಲ್ಲೇ ಸ್ವತಃ ಇವರು ಅಂದ್ಕೊಂಡಿದ್ದೀನಿ, ನಾ ಒಬ್ಬ ಇವರೆಲ್ಲರಿಗೂ ಸಾಕು. ಏನ್ರಿ ಇದು, ಇವತ್ತು ಒಬ್ಬ ಆಗಿಬಿಟ್ಟಿದ್ದಾರೆ, ಅವ್ರು ಏಕಾಂಗಿ ಆಗಿಬಿಟ್ಟಿದ್ದಾರೆ. ಎಲ್ಲ ಕಡೆ ಒಬ್ಬರು ಮಾತಾಡೋದು, ಯಾರು ಮಾತಾಡ್ತಿಲ್ಲ. ನಿತಿನ್ ಗಡ್ಕರಿ ಮೌನ, ರಾಜನಾಥ್ ಸಿಂಗ್ ಮೌನ, ವಿಜಯರಾಜ ಸಿಂಧೆ ಅವರು ಮೌನ, ವಸುಂಧರಾ ಸಿಂಧೆ ಮೌನ, ಅದೇ ಕಾಲಕ್ಕೆ ಚವ್ಹಾಣ್ ಅವರು ಮೌನ, ಎಲ್ಲರೂ ಮೌನ. ಯಡಿಯೂರಪ್ಪ ಕರ್ನಾಟಕದಲ್ಲಿ ಮೌನ, ಎಲ್ಲ ಕಡೆ ಅವರ. ಹೀಗಾಗಿ ಇವತ್ತು ಮೋದಿ ಅವರು ತಮ್ಮ ಸ್ಥಿಮಿತವನ್ನು ಕಳ್ಕೊಳ್ತಾ ಇದ್ದಾರಾ ಅನ್ನುವಂಥ ಒಂದು ಪ್ರಶ್ನೆ ಮಾಧ್ಯಮದಲ್ಲಿ ಚರ್ಚೆ ಆಗ್ತಾಯಿದೆ. ಆದರೆ ನಮ್ಮ ಗೋಧಿ ಬೆಳೆಯನ್ನು ಚರ್ಚೆ ಮಾಡ್ತಾ ಇಲ್ಲ, ಆಮದು ಬೇರೆ. ಅದು ಜನಸಾಮಾನ್ಯರಿಗೆ ಅನಿಸ್ಲಿಕ್ಕೆ ಶುರು ಆಗಿಬಿಟ್ಟದೆ. ಯಾಕಪ್ಪ ಈಗ ಮಾತಾಡ್ತಾ ಇದ್ದಾರೆ ಇವರು, ಏನಿದ್ರ ಅರ್ಥ ಅಂತ. ರಾಮನಾಮ ಜಪನ ಮಾಡಿದ್ರೆ ಬಂಧನ ಆಗ್ತದನ ಅಲ್ರಿ. ಬಾಬರಿ ಮಸೀದಿ ಕೆಡವಿದಾಗ ಆ ಕೆಡವಿದಂಥವ್ರು ಎಷ್ಟೋ ಜನ ಎಲ್ಲರೂ ಕಣ್ಣು ಮುಂದೆ ನೋಡಿದಾರೆ, ಅವ್ರಿಗೆ ಶಿಕ್ಷೆ ಇವತ್ತಿಗೂ ಆಗಲಿಲ್ಲ. ತಪ್ಪಿಸ್ಕೊಂಡ್ಬಿಟ್ರು, ಹೋಗ್ಬಿಟ್ರು ಸಾಕ್ಷಿಗಳಿಲ್ಲದಕ್ಕಾಗಿ. ಗೊತ್ತಿಲ್ವ ಇದು ಯಾರಿಗೆ? ಇಷ್ಟು ಮಂದಿ ಶಿಕ್ಷೆ ಆಯ್ತು ರೀ ಬಾಬರಿ ಮಸೀದಿ ಕೆಡವಿದವ್ರಿಗೆ. ಅದು ಅಪರಾಧಿ ಕೆಲಸ. ಪ್ರಾರ್ಥನಾ ಮಂದಿರ ಆಗಿರ್ಬೋದು, ದೇವಸ್ಥಾನ ಆಗಿರ್ಬೋದು, ಮಸ್ಜಿದ್ ಮಂದಿರ ಏನೂ ಇರಲಿ, ಅದನ್ನು ಕೆಡುವುದು ಅಪರಾಧ. ಆ ಕೆಲಸ ಆಗಿತ್ತು. ಯಾರಿಗೆ ಶಿಕ್ಷೆ ಆಯಿತು, ಎಷ್ಟು ಮಂದಿ ಶಿಕ್ಷೆ ಆಯಿತು? ಈಗ ರಾಮನಾಮ ಅಂದ್ರೆ ಶಿಕ್ಷೆ ಆಗ್ತದನ, ಅದನ್ನು ಹೇಳ್ತಾ ಇರ್ತಾರೆ ಪಾಪ. ಮಹೇಂದ್ರಗಢ ನೋಡಿ, ಹರಿಯಾಣದಲ್ಲಿ. ಹೀಗಾಗಿ ನಮ್ಮ ಮೋದಿಯವರು ಇವತ್ತು ಎಷ್ಟು ಪ್ರಬುದ್ಧವಾಗಿ ಮೊದಲು ಮಾತಾಡ್ತಾ ಇದ್ರು, ಜನರನ್ನು ತಮ್ಮ ಮಾತಿನ ಸಮೂಹಿನಿಗೆ ಹಿಡಿದಿಡ್ತಾ ಇದ್ರು. ಇವತ್ತು ಅದು ಕಾಣ್ತಾ ಇಲ್ಲ. ಯಾಕಂದ್ರೆ ಎಲ್ಲ ಕಡೆ ಅವರೊಬ್ಬರ. ನಾನೇನು ಸಲ ಜೋಕ್ ಮಾಡ್ತಾ ಇರ್ತೀನಿ, ನಮ್ಮ ರಾಜ್ಕುಮಾರ್ ಫಿಲ್ಮದ್ದು ಕಾಳಿದಾಸದಲ್ಲಿ ಎಲ್ಲರೂ ನಾನೇ ಅಂದಾಗ ಸ್ವಾಭಾವಿಕ ಇಂಥ ಆಭಾಸಗಳಾಗಲಿಕ್ಕೆ ಶುರು ಆಗಿಬಿಡ್ತಾವೆ. ಈ ಸಂದರ್ಭದಲ್ಲಿ ಮೋದಿಯವರು ತಮ್ಮ ಜೀವನದ ಅತ್ಯಂತ ದೊಡ್ಡ ತಪ್ಪನ್ನು ಹಿಟ್ಲರ್ನಂಗೆ ಮಾಡಿಬಿಟ್ರು ಅಂತ. ಹಿಟ್ಲರ್ ಏನು ತಪ್ಪು ಮಾಡಿದರು? ಏಕಕಾಲಕ್ಕೆ ರಷ್ಯಾ ಮತ್ತು ಇಂಗ್ಲೆಂಡ್ ಮೇಲೆ ದಾಳಿ ಮಾಡಿದರು. ಅದೇ ಅವರ ಅಂತ್ಯಕ್ಕೆ ಕಾರಣ. ಇವತ್ತು ನಮ್ಮ ಮೋದಿಯವರು ಎಲ್ಲದಕ್ಕೂ ನಾನಪ್ಪ ಸಾಕಿ ಈ ದೇಶದಾಗ ನೀವೆಲ್ಲ ವಿರೋಧಿಗಳೇ, ನಾವೊಬ್ಬ ಎದಿ ಬಡ್ಕೊಂಡು ಹೇಳಿದ್ದ. ಇವತ್ತು ಆ ಎದಿಗಿನ ಏನಪ್ಪ 56 ಇಂಚಿನ ಎದಿಗೆ ಪೆಟ್ಟು ಕೊಡುವಂಥ ಪ್ರಸಂಗ ನಿರ್ಮಾಣ ಆಗಿಬಿಟ್ಟದ. ಇವತ್ತು ರಾಹುಲ್ ಗಾಂಧಿ ಅವ್ರಿಗೆ ಮಾತು ಕೇಳಿ ನೋಡ್ರಿ, ಅದೇ ಕಾಲಕ್ಕೆ ನಮ್ಮ ಮೋದಿಯವ್ರ ಮಾತು ಕೇಳಿ ನೋಡ್ರಿ. ಎರಡು ನೋಡ್ತಾ ಇದ್ರಿ, ಫಸ್ಟಾಗಿ ನಿಮ್ಗೆ ಕೊಟ್ಟಿದ್ದೀನಿ ಅದನ್ನು, ಯಾಕಂದರೆ ಇದು ಗೊತ್ತಾಗಲಿ ಅಂತೇಳಿ. ಮತ್ತು ಮುಂದಿನ ಈ ಒಂದು 114 ಸೀಟುಗಳೇನು ಉಳಿದಾವ, 157, ಇನ್ನೊಂದರಲ್ಲಿ 57 ಏನು ಆಗ್ತಾಯಿದೆ ಮತದಾನ. ಈಗಂತೆ ನಾಳೆ ಮತದಾನ ಆಗುವುದು 6ನೇ ಹಂತದ್ದು. ಈ ಒಂದು ಹಂತದಲ್ಲೇ ಮುಖ್ಯವಾಗಿ ಏನಪ್ಪ ಅಂತಂದ್ರೆ, ಇಲ್ಲೇ ದೆಹಲಿ, ಹರಿಯಾಣ, ಉತ್ತರ ಪ್ರದೇಶ, ಬಿಹಾರ, ಪಂಜಾಬ ಈ ಎಲ್ಲ ಕ್ಷೇತ್ರಗಳಲ್ಲಿ ಆಗ್ತಾಯಿದ್ದಾರೆ. 114 ಕ್ಷೇತ್ರಗಳು ಇವು ಬಹಳ ಮಹತ್ವದ್ದು ಇವು. ಯಾಕಂದ್ರೆ ಈ ಹಿಂದೆ ಈ ಏರಿಯಾದಲ್ಲೇ 40 ಸೀಟುಗಳನ್ನು ಗೆದ್ದಿದ್ದರು ನಮ್ಮ ಮೋದಿಯವರು. ಈ ಸಂದರ್ಭದಲ್ಲಿ 6ನೇ ಹಂತದಲ್ಲೇ, ಈ 6ನೇ ಹಂತದ ಮತದಾನದಲ್ಲಿ ಇವತ್ತು ಎಷ್ಟು ಗೆಲ್ಲಬಹುದು? ಹರಿಯಾಣದಲ್ಲಿ 10ಕ್ಕೆ 10 ಗೆದ್ದಿದ್ರು, ಇವತ್ತು ಗೆಲ್ಬೋದು ಹರಿಯಾಣದಲ್ಲೇ. ಪಂಜಾಬ್ ಅಂತ ತನ್ನ ಏನಪ್ಪ ಅಂತಂದ್ರೆ ಆ ಒಂದು ಮೈತ್ರಿಯಿಂದ ಅಲ್ಲೂ ಗೆಲುವನ್ನು ಸ್ವಲ್ಪ ಪಡೆದಿದ್ದರು. ದೆಹಲಿಯಲ್ಲೇ 7ಕ್ಕೆ 7 ಎಬ್ಬಿಸ್ಕೊಂಡ್ಬಿಟ್ಬಿಟ್ಟಿದ್ರು. ಉತ್ತರ ಪ್ರದೇಶದಲ್ಲೇ ಹೆಚ್ಚು ಕಡಿಮೆ ಎಲ್ಲನೂ ಗೆದ್ಕೊಂಡ್ಬಿಟ್ಟಿದ್ರು. ಹಿಂಗಿದ್ದಾಗ ಇವತ್ತು ಅಷ್ಟೆಲ್ಲ ಗೆಲ್ಲಕ್ಕೆ ಸಾಧ್ಯದನಾ? ಇವತ್ತಿನ ಸ್ಥಿತಿ ನೋಡಿದಾಗ ಸಹಜವಾಗಿ ಪಾಪ ಅವ್ರಿಗೆ ಅನ್ನಿಸ್ತಾ ಇದೆ ಮೋದಿಯವ್ರಿಗೆ, ನಾವು ಇಷ್ಟೆಲ್ಲ ಗೆಲ್ಲಕ್ಕೆ ಸಾಧ್ಯ ಇಲ್ಲ. ಅದಕ್ಕಾಗಿ ಇಂಥ ಮಾತುಗಳು ಮಾತಾಡ್ತಾ ಇದ್ದಾರೆ. ಅವ್ರು ಬಂದ್ರೆ ನಳ ಬಂದಾಕೈತ್ರಿ ನಿಮ್ಮ ಮನೆಯನ್ನು, ಇಂಡಿಯಾ ಗಠಬಂಧನ ಬಂತಪ್ಪ ಅಂದ್ರೆ ರಾಮನಾಮ ಆಗೋದಿಲ್ಲ ರೀ, ಬಂದಾಗ್ತೈತಿ, ಅವನ್ನೆಲ್ಲ ಒಳಗೆ ಹೋಗಿದ್ದಾರೆ. ಸರ್ ಹುಡುಗರು ಎಂಜಿಗೆ ಆಗಿದೆ ಮಾತಾಡ್ತಾ ಇದ್ದಾರೆ. ನಾವು ಹೇಳ್ತಿರ್ತಾರೆ ಹುಡುಗರಿಗೆ, ಹೊರಗೆ ಜವ್ವಜ ಹುಷಾರ್ ಮಕ್ಕಪ್ಪ ಹಂಗೆ ಮಾತಾಡ್ತಾ ಇದ್ದಾರೆ. ಇದು ಅತ್ಯಂತ ನೋವಿನ ಘಟನೆ. ಯಾಕಂದರೆ ಒಂದು ದೇಶದ ಪ್ರಧಾನಿಯಾಗಿ ಕಳೆದ 10 ವರ್ಷಗಳಿಂದ ಆಳಿ ಕೊನೆಗೆ ಈಗ ಬಂದಾಗ ಈ ರೀತಿಯಾದಂಥ ಒಂದು ಬೆದರಿಕೆಗಳು ಹಾಕುವಂಥ ಪ್ರಯತ್ನ ಮಾಡ್ತಾ ಇದ್ದಾರೆ. ಜನ ಏನು ಅಷ್ಟು ಮುಗ್ಧರಿದ್ದಾರೆ, ಅಪ್ರಬುದ್ಧರಿದ್ದಾರೆ. ಅದರಲ್ಲೂ ಎದುರಾಳಿಗಳು ಮಾತ್ರ ಒಬ್ಬರಿಗಿಂತಲೂ ಒಬ್ಬರು ತಗಡ ಇದ್ದಾರೆ. ಅದರಂತ ಎಲ್ಲ ಮಾತಿಲ್ಲ. ಇಡೀ ದೇಶವನ್ನು ಸುತ್ತಾಕಿದಂಥ ರಾಹುಲ್ರವರು ಇವತ್ತು ಮೊದಲಿನ ರಾಹುಲ್ ಇಲ್ಲ. ಇವತ್ತು ಕಾಂಗ್ರೆಸ್ ಮೊದಲಿನ ಕಾಂಗ್ರೆಸ್ ಇಲ್ಲ. ಇವತ್ತು ರಾಹುಲ್ರು ದಿಟ್ಟವಾಗಿ ನಿರ್ಧಾರ ತೆಗೆದುಕೊಳ್ಳುವಂಥ ಯುವ ನಾಯಕರಾಗಿ ಬೆಳೆದ್ಬಿಟ್ಟಿದ್ದಾರೆ. ಇವತ್ತು ನೋಡ್ರಿ, ನೇರವಾಗಿ ಹೇಳ್ತಾರೆ, ನೀವು ಹೆಂಗ್ರಿ ಪರಮಾತ್ಮ ಆಗ್ತೀರಿ ಮೋದಿಜಿಯವರ? ಪರಮಾತ್ಮ ಆಗ್ತಾರೆ ನೀವೇನ್ರಿ? ನಾವೆಲ್ಲ ತಂದೆ ತಾಯಿಗಳಿಂದ ಹುಟ್ಟಿದಂಥವ್ರು ಅವ್ರು ಬಯಾಲಜಿಕಲ್. ನೀವು ಹೆಂಗೆ ಬಯಾಲಜಿಕಲ್ ಅಲ್ಲ?
ಅಂತೇಳಿ ಪ್ರಶ್ನೆ ಮಾಡ್ತಾ ಇದ್ದಾರೆ. ಹೀಗಾಗಿ ಇವೆಲ್ಲವೂ ಇವತ್ತು ಅಪಾಶಕ್ಕಿಗೀಡಾಗುವಂಥ ಸಂದರ್ಭ ನಿರ್ಮಾಣ ಆಗ್ತಾ ಇದ್ದಾವೆ. ಹೌದು, ಜನ ನಿಮ್ಮನ್ನು ನಂಬಿದ್ರು, 10 ವರ್ಷ ಹಳದು ಕೊಟ್ಟರು, ನೀವು ಏನೇನು ಮಾತಾಡಿದ್ರಿ, ಇವತ್ತೇನೋ ಬಿಡುಗಡೆ ಮಾಡ್ತಾ ಇದ್ರಿ, ನಾವು ಇಷ್ಟು ಲಕ್ಷ ಕೊಟ್ಟಿವಿ, 4 ಕೋಟಿ ಮನೆ ಕಟ್ಟಿದ್ವಿ, ಏನು ಮಾಡಿದ್ವಿ, ಹೀಗೆಲ್ಲ ಹೇಳ್ತೀರಿ. ಇವು ರೆಕಾರ್ಡ್ ಆಗ್ಯಾವ, ಸರ್ವೆ ಆಗಿದ್ದಾವೆ ಅನ್ನೋದು ನೀವು ಮಾತಾಡ್ತಾ ಇದ್ದೀರಿ. ಸರ್ವೆ ಎಲ್ಲಿಲ್ಲ, ಜನಸಂಖ್ಯೆ ಸಹಿತ ಸರ್ವೆ ಮಾಡಲಿಲ್ಲ. 2011 ಸರ್ವೆನೇ ಇಲ್ಲ, ಯಾವುದಕ್ಕೂ ರೆಕಾರ್ಡ್ ಸಿಗೋದೇ ಇಲ್ಲ. ಇಲ್ಲಿ ನೀವು ಇನ್ಫಾರ್ಮೇಷನ್ ಆ್ಯಕ್ಟ್ ಹೆಂಗೆ ಬೇಕಾದ್ರೆ ಹಾಕಿದ್ರು ನಿಮ್ಗೆ ಏನು ಸಿಗೋದಿಲ್ಲ. ಇದಿಲ್ಲಪ್ಪ ಅಂತೇಳಿ ದಾಟಿಸ್ಕೊಂಡ್ಬಿಡ್ತಾರೆ. ಇನ್ಫಾರ್ಮೇಷನ್ ಆ್ಯಕ್ಟ್ ಸಹಿತ ನೀವು ಬಿಕ್ ಮಾಡಿ ಹೋಗ್ಬಿಟ್ರಿ. ಹೀಗಾಗಿ ಇವತ್ತು ಏಕಾಂಗಿ ಆಗಿ ಓದ್ಬಿಟ್ಟಿದ್ರಿ ಮೋದಿಯವರ. ಅದಕ್ಕಾಗಿ ಇವತ್ತು ಈ ಕ್ಷೇತ್ರಗಳು ಮುಖ್ಯವಾಗಿ ಹರಿಯಾಣ, ಅದ ನಂತರ ನಮ್ಮ ದೆಹಲಿ, ಉತ್ತರ ಪ್ರದೇಶ, ಪಶ್ಚಿಮ ಉತ್ತರ ಪ್ರದೇಶ, ಬಿಹಾರ್, ಮಹಾರಾಷ್ಟ್ರಂತೆ ಮುಗಿಬಿಟ್ಟದ. ಮಹಾರಾಷ್ಟ್ರಂತೆ ಈಗಾಗಲೇ ಈ ಒಂದು ಮೊಳೆ ಶವಪೇಟೆಗೆ ಮಳೆ ಬಿಡೋದಂಗೆ ಬಡದು ಹೋಗ್ಬಿಟ್ಟದ. ಅಲ್ಲಿ ಮೋಸ್ಟ್ಲಿ ಭಾಳಷ್ಟು ಸೀಟುಗಳು ನೀವು ಕಳ್ಕೊಳ್ಳುವಂಥ ಸಾಧ್ಯತೆಗಳಿದ್ದಾವೆ. ಯಾಕಂದರೆ ಹಲವು ವರ್ಷಗಳ ಒಬ್ಬ ಮಿತ್ರನ ಕಳ್ಕೊಂಡ್ರಿ ಶಿವಸೇನೆಯನ್ನು. ಬರೀ ಕಳ್ಕೊಳ್ಳೋದಷ್ಟೇ ಅಲ್ರಿ, ಅದನ್ನು ಒಡೆದ ಒಗೆದು ಬಿಟ್ರಿ ಪಾಪ. ಆ ಶಿಂದೆ ಅನ್ನುವಂಥ ಒಬ್ಬ 2ನೇ ದರ್ಜೆ ನಾಯಕನನ್ನು ನೀವು ದೊಡ್ಡ ದರ್ಜೆ ನಾಯಕನಾಗಿ ಮಾಡಲಿಕ್ಕೆ ಹೋದ್ರಿ. ಆದರೆ ಜನ ಅದೇ ಒಂದು ಕಾರಣಕ್ಕಾಗಿ, ಯಾಕಂದರೆ ಠಾಕ್ರೆ ಅವ್ರ ಮೇಲೆ, ಅದರಲ್ಲೂ ಭಾಳ ಸಾಹೇಬ್ ಠಾಕ್ರೆ ಅವ್ರ ಮೇಲೆ ಭಾಳಷ್ಟು ಭಕ್ತಿ ಜನ ಮುಂಬೈದಲ್ಲಿದ್ದಾರೆ. ಹೀಗಾಗಿ ಅಲ್ಲೂ ಸಹಿತ 6 ಸೀಟುಗಳು ನೀವು ಗೆಲ್ಲುವಂಥ ಸಾಧ್ಯತೆಗಳು ಇಲ್ಲ. ಅಲ್ಲಿ ಮುಂಬೈದು 200 ಸೀಟುಗಳು ಅಷ್ಟೇ ಭಾಳಷ್ಟು ತೊಂದರೆ ಅನುಭವಿಸ್ತಾ ಇದ್ದೀರಿ. ಅವೆಲ್ಲವೂ ಈಗ ನಿಮಗೆ ರಿಪೋರ್ಟ್ ಬರ್ತಾ ಇದ್ದಾವೆ. ನೀವೇನೋ ಎಲೆಕ್ಷನ್ ಕಮಿಷನ್ದ 3 ಕಮಿಷನರ್ಗಳು ನೀವು ನೇಮಿಸಿದಿರಿ. ನಿಮ್ಮ ಆರ್ಡರ್ ಪ್ರಕಾರ ಎಲ್ಲ ಆಯಿತು. ಅವರು ತಮಗೇನು ಸಾಧ್ಯ ಮಾಡಿದ್ದಾರೆ ಅಂತ ಅನಿಸ್ತಾ ಇದೆ. ಯಾಕಂದರೆ 1.7 crore 1.7 ಅಂದರೆ 70 ಲಕ್ಷ ಓಟು ಹೆಚ್ಚುವರಿಯಾಗಿ ಬಂದಿದ್ದಾವೆ. ಹೆಂಗೆ ಬಂದು, ಎಲ್ಲಿಂದ ಬಂದು, ಯಾಕೆ ಬಂದು, ಯಾರಿಂದ ಬಂದು, ಇವತ್ತು ಎನ್ಕ್ವೈರಿ ಆಗುವಂಥ ಪ್ರಸಂಗ ಬಂದು ನಿಂತದೆ ಇವತ್ತು. ಯಾಕಂದ್ರೆ ಒಂದು ಕಡೆ ಆ ಅಂದಂದಿನ ದಿನದಿಂದ ಎಷ್ಟು ಓಟ್ ಆಗ್ಯದ ಅನ್ನೋದನ್ನು ಅಲ್ಲಿ 73 ಅಂಡ್ರದೊಳಗೆ ಅವತ್ತಿನ ಏಜೆಂಟ್ರೆಲ್ಲ ಬರೆದು ಕೊಟ್ಟಂಥ ಒಂದು ರೆಕಾರ್ಡ್ ಒಂದು ಕಡೆ ಅದ. ಇನ್ನೊಂದು ಕಡೆ ಹೆಚ್ಚಾಗಿದ್ದು ಬಂತು, ಅದು ಹೆಚ್ಚಿಂದ ಎಲ್ಲಿದ್ದು ಬಂತು, ಅದು ಸಹ ಎನ್ಕ್ವೈರಿ ಆಗುವಂಥದ್ದು ಸುಪ್ರೀಂ ಕೋರ್ಟಲ್ಲಿ ಅದ ರೀ. ಈ ಎಲ್ಲ ನೆಲೆಯಲ್ಲಿ ಇವತ್ತು ಏನಪ್ಪ ಅಂತಂದ್ರೆ ಮೋದಿ ಅವರಿಗೆ ಒಂದು ಅತ್ಯಂತ ಕಠಿಣವಾದ ಪರೀಕ್ಷೆ ಅದರಾಗ್ಯದ. ಹೀಗಾಗಿ ಇವತ್ತು ಅವ್ರು ಏನು ಉತ್ತರಿಸ್ಬೇಕು, ಏನು ಮಾತಾಡಬೇಕು ಅನಿಸಿದ್ದ ನೋಡಿದಾಗ ಅವ್ರು ದಣದಂಗೆ ಅನ್ನಿಸ್ತಾ ಇದ್ದಾರೆ. ಅವ್ರ ಭಾಷಣ ಕೇಳಿ ಇತ್ತೀಚೆಗೆ ನಿಮ್ಗೆ ಅನ್ನಿಸ್ತದೆ, ದಣದಂಗೆ ಅನ್ನಿಸ್ತದೆ, ಏನೋ ಮುಗಿದದಪ್ಪ ನಮ್ಮದು ಅನ್ನುವಂಥ ಒಂದು ಮನೋಸ್ಥಿತಿ ಬಂದು ನಿಂತಿದ್ದಾರೆ ಇವತ್ತು. ಮತ್ತು ಸಹಜವಾದ ಶರೀರ ಎಷ್ಟು ತಡೀಲಿಕ್ಕೆ ಸಾಧ್ಯ ಇದೆ ರೀ. ಶರೀರಕ್ಕೆ ಒಂದು ಲಿಮಿಟೇಷನ್ ಇರ್ತದೆ. ತಮ್ಮ 70ನೇ ವಯಸ್ಸಿನಲ್ಲೇ ದೊಡ್ಡ ಸಾಧನೆ ಅದು. ಪ್ರತಿಯೊಂದು ಕ್ಷೇತ್ರ ತಾವೇ ಮಾತಾಡ್ತಾ ಇದ್ದಾರೆ, ತಾವು ಉತ್ತರಿಸ್ತಾ ಇದ್ದಾರೆ, ತಮ್ಮ ಎದುರಾಳಿಗಳು ಉತ್ತರ ಕೊಡ್ತಾ ಇದ್ದಾರೆ. ಎದುರಾಳಿಗಳು ಸಾಮಾನ್ಯ ಇಲ್ಲ, ಒಳ್ಳೆ ಮಾತುಗಾರರಿದ್ದಾರೆ, ಅನುಭವಸ್ಥರಿದ್ದಾರೆ, ಅಭ್ಯಾಸ ಮಾಡಿದವರಿದ್ದಾರೆ. ರಾಹುಲ್ ಗಾಂಧಿ ಕ್ಯಾಮ್ರೇಜ್ ರಿಟರ್ನ್. ಅಖಿಲೇಶ್ ಯಾದವ್ ಇಲ್ಲಿ ಬೆಂಗಳೂರಲ್ಲಿ ಬಂದು ಕಲ್ತುವಂಥ ಹುಡುಗರು. ತೇಜಸ್ವಿ ಯಾದವ್ ಅವರು ಒಳ್ಳೆಯ ಅಭ್ಯಾಸಗಳು. ಠಾಕ್ರೆ ಒಳ್ಳೆಯ ಅಭ್ಯಾಸಗಳು, ಅಭ್ಯಾಸ ಮಾಡಿದವರು. ಅವನ್ನೆಲ್ಲ ಒಳ್ಳೆ ರೀತಿ ತಯಾರು ಮಾಡಿದ್ದಾರೆ ಅವರ ಪೇರೆಂಟ್ಸ್. ಹೌದು, ಪರಿವಾರವಾದಿಗಳು ಒಪ್ಪುವ ಮಾತನ್ನು ನೀವೆಲ್ಲ ಸಹಜಾದ ಅಂತ ಕರಿತಾ ಇದ್ರಿ, ಕರೀರಿ, ಏನು ತಪ್ಪಿಲ್ಲ. ಆದರೆ ಇವತ್ತು ಅವರು ಕೇವಲ ಪರಿವಾರವಾದ ನೆಲೆಗಟ್ಟರೆ ಅವ್ರ ಅಪ್ಪಿದ್ದ ನಾ ಆಗಿನಂತಿಲ್ಲ, ಜನನೂ ಒಪ್ಪಿಸ್ತಾ ಇದ್ದಾರೆ, ಜನರ ಹತ್ರ ಹೋಗಿ ಕನ್ವಿನ್ಸ್ ಮಾಡ್ತಾ ಇದ್ದಾರೆ. ಮತ್ತು ನಾವು ಇವತ್ತು ಜನನೂ ಒಪ್ಕೊಂಡಿದ್ದೀವಿ ಪರಿವಾರವಾದವನ್ನು. ಒಂದು ಕಾಲಕ್ಕೆ ಇದು ಚಂದ ಅನಿಸ್ತೈತಿ. ಇವತ್ತು ಯಾವ ಪಾರ್ಟಿಯಲ್ಲಿ ಪರಿವಾರವಾದಿಗಳಿಲ್ಲ, ಜನ ಎಲ್ಲ ಪರಿವಾರವಾದಿಗಳು ಒಪ್ಕೊಂಡಿದ್ದಾರೆ. ಇವತ್ತು ಅವ್ರು ಟೀಕಿಸ್ಬೋದು ಇಷ್ಟ, ಆದರೆ ಜನ ಟೀಕಿಸೋದಿಲ್ಲ. ಹೌದಪ್ಪ, ಅವ್ರಿಂದ ಒಳ್ಳೇದಾಗ್ತದೆ, ನಮಗೆ ಒಳ್ಳೇದದ ಅಂತ ತಿಳ್ಕೊಂಡು ಅವರು ಆರಿಸ್ಕೊಳ್ತಾ ಇದ್ದಾರೆ. ಮುಖ್ಯ ಜನಕ್ಕೆ ಬೇಕಾಗಿದ್ದೇನಪ್ಪ, ಸ್ವಚ್ಛ ನೀರ, ತಮ್ಮ ಮಕ್ಕಳಿಗೆ ಎಜುಕೇಷನ್ನ, ಜೊತೆಗೆ ತಮ್ಮ ಉದ್ಯೋಗ, ಇವು ಇವತ್ತಿನ ಸಹ ಸ್ವಚ್ಛ ನೀರು ಕೊಡಲಿಕ್ಕಾಗಿಲ್ಲ. ಇವತ್ತು ಸಹ ಅನೇಕ ಜನ ಇವತ್ತು ನಾವು ನೋಡ್ತಾ ಇದ್ದೀವಿ, ಅನೇಕ ಜನ ಪಾಪ ಒಂದು ಎಂಥದ್ದು ನೀರನ್ನು ಕೂಡ ಸಾಯುವಂಥ, ವಿಷಕಾರಿ ನೀರನ್ನು ಕೂಡ ಸಾಯುವಂಥ ಘಟನೆಗಳು ನಾವು ನೋಡ್ತಾ ಇದ್ದೀವಿ. ನಾವು ನೀರು ಕೊಟ್ಟಿವಿ ಇಡೀ ದೇಶಕ್ಕೆ ಅನ್ನುವಂಥ ಮಾತು ಮಾತಾಡ್ತಾ ಇದ್ದಾರೆ ಮೋದಿಯವರು. ನಿಜವಾಗಿಯೂ ಇಡೀ ದೇಶಕ್ಕೆ ನೀರು ಕೊಟ್ಟಿದ್ದಾಗಿದೆ. ಹಿಂದೆ ಕೊಟ್ಟಿಲ್ಲ, ಒಪ್ಪುವ ಮಾತನ್ನು. 60-65 ವರ್ಷ ಆಳಿ ಅಂತ ಕಾಂಗ್ರೆಸ್ಗೆ ಎಷ್ಟು ಕೊಡಬೇಕಾಗಿತ್ತು, ಕೊಟ್ಟಿಲ್ಲ. ಕೊಟ್ಟಿದ್ದಾರಿಲ್ಲ ಅಂತಲ್ಲ, ಯೋಜನೆಗಳು ಸಾಕಷ್ಟು ಆಗ್ಯದಾವ, ಡ್ಯಾಮ್ಗಳು ಸಾಕಷ್ಟು ಆಗ್ಯದಾವ. ಆದರೆ ದುರಂತ ಅಂದರೆ ಆ ಡ್ಯಾಮ್ಗಳಿಂದ ನಿಜವಾಗಿಯೂ ನೀರ ಎದಕ್ಕೆ ಬಳಸಬೇಕಾಗಿತ್ತು ಅಂದರೆ ಇಲ್ಲಿಯ ತಿನ್ನುವ ಪದಾರ್ಥಗಳಿಗೆ ಮತ್ತೊಂದಕ್ಕೆ ಬಳಸಬೇಕಾಗಿತ್ತು. ಆದರೆ ಮ್ಯಾಕ್ಸಿಮಮ್ ನೀರನ್ನ ಎದಕ್ಕೆ ಬಳಸ್ತಾ ಇದ್ದೀವಪ್ಪ ಅಂದ್ರೆ ಅದನ್ನು ಕಬ್ಬಿಗಾಗಿ ಬಳಸ್ತಾ ಇದ್ವಿ. ಅದು ನಮ್ಮ ತಪ್ಪು, ನಮ್ಮ ರೈತರ ತಪ್ಪು, ನಮ್ಮ ವ್ಯವಸ್ಥೆ ತಪ್ಪು, ನಮ್ಮ ದೋಷದು. ಅದನ್ನು ಸರಿಯಾಗಿ ಆಹಾರ ಪದಾರ್ಥ ಮೇಲೆ ಬಳಸಿದ್ರೆ, ಇಲ್ಲಿಯ ಎಣ್ಣೆ ಪದಾರ್ಥ ಬೆಳೆಯುತ್ತಿರುವಂಥ ಒಂದು ಬೆಳೆಗಳಿಗೆ ನಾವು ಉಪಯೋಗ ಮಾಡಿದ್ರೆ, ಇವತ್ತು ಹತ್ತಿ ಮತ್ತು ಇನ್ನುಳಿದ ಈ ಒಂದು ಏನಪ್ಪ ಬಟ್ಟೆ ತಯಾರು ಮಾಡುವಂಥ ಒಂದು ವಸ್ತುಗಳಿಗೆ ನಾವು ಬೆಳೆಗಳನ್ನು ಬೆಳೆಸಿದ್ರೆ ಇವತ್ತು ನಾವು ನಿಜವಾಗೂ ಡ್ಯಾಮ್ಗಳನ್ನು ಕಟ್ಟಿ ಸಾರ್ಥಕ ಆಗ್ತಾಯಿತ್ತು. ಅದು ನಮ್ಮ ಮ್ಯಾಕ್ಸಿಮಮ್ ನೀರು ಎದಕ್ಕೆ ಹೋಗ್ತಾ ಇದೆಯಪ್ಪ ಅಂತಂದರೆ ಕಬ್ಬಿಗೆ. ಕಬ್ಬು, ಸಾರಾಯಿ ಮತ್ತು ಎಥನಾಲ್ ಮಾಡೋದರಿಂದಾಗಿ, ಎಥನಾಲ್ ತಯಾರು ಮಾಡೋದರಿಂದಾಗಿ
ನಮಗೊಂದಿಷ್ಟೇನೋ ಎಲೆಕ್ಟ್ರಿಕ್ ಇದು ಸಿಗ್ತದೆ ಅಂತ ಅನಿಸ್ಬೋದು, ವಿದ್ಯುತ್ ಸಿಗ್ತದೆ ಅಂತ ಅನ್ಬೋದು. ಆದ್ರೆ ಅದೇ ಕಾಲಕ್ಕೆ ಎಷ್ಟೋ ಕಾಡುಗಳನ್ನ ಕಳೆದು ಹೋಗುದು ನಾವು. ನಮ್ಮಲ್ಲಿ 33% ಇತ್ತು ಕಾಡು ಸ್ವತಂತ್ರ ಸಿಕ್ಕಾಗ. ಇವತ್ತು ಎಷ್ಟು ಪರ್ಸೆಂಟ್ ಅದ ರೀ? 12% ಬಂದು ನಿಂತದ. ಕಾಡನ್ನು ಕುಲ ಮಾಡಿ ನಾಡು ಮಾಡಿದ್ವಿ, ನಾಡು ಮಾಡಿ ಕಬ್ಬು ಬೆಳೀತಾ ಇರ್ತೀವಿ ಎಲ್ಲ ಕಡೆ. ಆ ನೀರು ಸಾಕಾಗ್ತಾ ಇಲ್ಲ ಅದಕ್ಕೆ. ಭೂಮಿ ಆ ನೀರನ್ನು ಉಂಡ ಭೂಮಿ ಸಹಿತ ಬರಡಾಗ್ತಾ ಇದ್ದಾವೆ. ಇಂಥ ಪರಿಸ್ಥಿತಿ ನಾವು ವ್ಯವಸ್ಥೆ ಮಾಡ್ಕೊಂಡು ಕೂತಿದ್ವಿ. ಇವತ್ತು ಇಂಥ ಪ್ರಸಂಗದಲ್ಲ ಮೋದಿಯವರು ಇಂಥದಕ್ಕೆ ಯಾವುದಕ್ಕೂ ಪರಿಹಾರ ಹುಡುಕಿಲ್ಲ ಕಳೆದ 10 ವರ್ಷಗಳಲ್ಲಿ. ನಾನು ಸಮೃದ್ಧ ನಾಡು ಮಾಡ್ತೀನಿ, ಹಾಗೆ ಹೀಗೆ 2 ಕೋಟಿ ಉದ್ಯೋಗ ಸೃಷ್ಟಿ ಮಾಡ್ತೀನಿ. ಸೃಷ್ಟಿ ಮಾಡೋದಕ್ಕೆ ಯಾವ ಕ್ಷೇತ್ರ ಆಯ್ಕೆ ಮಾಡ್ಕೊಂಡಿರ್ತೀನಿ? 2 ಕೋಟಿ ಉದ್ಯೋಗಗಳನ್ನು ಎಲ್ಲೂ ಇಲ್ಲ. ಪಕೋಡ ಮಾಡಿರಿ, ಬಜ್ಜಿ ಮಾಡಿರಿ, ಮಾರ್ರಿ, ಪುರಿ ಮಾಡಿರಿ, ಹಾದಿ ಮೇಲೆ ನಿಲ್ರಿ, ಒತ್ತು ಗಾಡಿ ಮಾಡಿರಿ, ಇದನ್ನು ಸಲಹೆ ಕೊಟ್ರಿ. ಇದ್ದ